ಇರಾನ್ ಜೊತೆಗಿನ ಯುದ್ಧದ ಕದನ ವಿರಾಮವನ್ನ ಅಮೆರಿಕ ವಿಸ್ತರಣೆ ಮಾಡಿದೆ. ಇದು ಉದ್ದೇಶಪೂರ್ವಕ ಕದನ ವಿರಾಮ ವಿಸ್ತರಣೆಯ ಟ್ರಂಪ್ ಮಾಡಿದ್ದು ಉದ್ದೇಶಪೂರ್ವಕ ವಿಸ್ತರಣೆಯ ಅನ್ನುವ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದಕ್ಕೆ ಕಾರಣಗಳು ಕೂಡ ಹಲವಾರು ಇದ್ದಾವೆ. ಇದು ಅನಿರೀಕ್ಷಿತ ದಾಳಿಗೆ ಟ್ರಂಪ್ ತೆಗೆದುಕೊಂಡ ಸಮಯ ಅಂತ ಹೇಳಿ ಒಂದು ಚರ್ಚೆ ಆಗ್ತಾ ಇದೆ. ಮತ್ತೊಂದೆಡೆ ಇದು ಇರಾನ್ ಮೇಲೆ ಮತ್ತೆ ದಾಳಿ ಮಾಡುವ ಉದ್ದೇಶವನ್ನ ಅಮೆರಿಕ ಹೊಂದಿದೆ. ಅದಕ್ಕೋಸ್ಕರ ಈ ಟೈಮನ್ನ ತೆಗೆದುಕೊಂಡಿದೆ. ಅದಕ್ಕೋಸ್ಕರವೇ ಕದನ ವಿರಾಮವನ್ನ ವಿಸ್ತರಣೆ ಮಾಡಿದೆ. ಈ ಕದನ ವಿರಾಮ ಬಾಂಬ್ ದಾಳಿಗಿಂತ ಏನು ಭಿನ್ನವಿಲ್ಲ ಅಂತ ಹೇಳಲಾಗ್ತಾ ಇದೆ. ಅನಿರೀಕ್ಷಿತ ಮುಷ್ಕರದ ತಂತ್ರ ಅಂತ ಮಹದಿ ಮಹಮ್ಮದಿ, ಇರಾನ್ ಸ್ಪೀಕರ್ನ ಹಿರಿಯ ಸಲಹೆಗಾರ ಇವರು ಮಹದಿ ಮಹಮ್ಮದಿ ಅವರು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಅಮೆರಿಕ ಈ ಕದನ ವಿರಾಮವನ್ನು ಏನು ವಿಸ್ತರಣೆ ಮಾಡಿದೆ, ಇದು ಅದರ ತಂತ್ರದ ಒಂದು ಭಾಗ. ಮತ್ತೆ ದಾಳಿಯನ್ನು ಮಾಡೋದಕ್ಕೋಸ್ಕರ ಈ ರೀತಿ ಟೈಮನ್ನು ತೆಗೆದುಕೊಂಡಿದೆ ಅಷ್ಟೇ ಅಂತೇಳಿ ಅವರು ವಿಶ್ಲೇಷಣೆಯನ್ನು ಮಾಡಿರುವಂಥದ್ದು. ಇವತ್ತಿಗೆ ಕದನ ವಿರಾಮ ಅವಧಿ ಏನಿತ್ತು ಅದು ಮುಕ್ತಾಯ ಆಗಿತ್ತು. ಈ ಹಿಂದೆ ಟ್ರಂಪ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು. ಏಪ್ರಿಲ್ 22ನೇ ತಾರೀಕಿನ ಒಳಗೆ ನೀವೇನಾದರೂ ಶಾಂತಿ ಒಪ್ಪಂದಕ್ಕೆ ಬಾರದೇ ಇದ್ದಲ್ಲಿ, ಅಮೆರಿಕಾದ ಕಂಡೀಷನ್ಗಳನ್ನು ಒಪ್ಪಿ ನೀವು ಸಹಿ ಹಾಕದೇ ಇದ್ದಲ್ಲಿ ಅಗ್ರಿಮೆಂಟ್ಗೆ, ನಾವು ನಿಮ್ಮ ಮೇಲೆ ಮತ್ತಷ್ಟು ತೀವ್ರ ದಾಳಿಯನ್ನು ಮಾಡ್ತೇವೆ, ನಾವು ಬಾಂಬ್ಗಳನ್ನು ಸ್ಫೋಟಿಸ್ತೇವೆ, ನಿಮ್ಮಲ್ಲಿರುವಂತಹ ಎಲ್ಲ ಅಣುವಿದ್ಯುತ್ ಸ್ಥಾವರಗಳನ್ನು ನಾವು ಸ್ಫೋಟಿಸ್ತೇವೆ, ಹಲವು ವಾರ್ನಿಂಗ್ಗಳನ್ನು ಕೊಟ್ಟಿದ್ದಂತಹ ಟ್ರಂಪ್ ಈಗ ಏಕಾಏಕಿ ಕದನ ವಿರಾಮವನ್ನು ನಾವು ವಿಸ್ತರಣೆ ಮಾಡಿದ್ದೇವೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಅವರು ಕಾರಣ ಕೊಡ್ತಾ ಇರೋದೇನು, ಪಾಕಿಸ್ತಾನದವರು ನನ್ನ ಜೊತೆಯಲ್ಲಿ ಚರ್ಚೆ ಮಾಡಿದ್ದು, ಅವರ ಮನವಿಯ ಮೇರೆಗೆ ನಾನು ಈ ಕದನ ವಿರಾಮವನ್ನು ವಿಸ್ತರಣೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳಿರುವಂಥದ್ದು. ಅದಕ್ಕೀಗ ಮಹದಿ ಮಹಮ್ಮದಿ ಒಂದು ಕೌಂಟರನ್ನು ಕೊಟ್ಟಿದ್ದಾರೆ. ಇರಾನ್ ಸ್ಪೀಕರ್ ಬಗೀರ್ ಏನಿದ್ದಾರೆ, ಮೊಹಮ್ಮದ್ ಬಗೀರ್ ಅವರ ಹಿರಿಯ ಸಲಹೆಗಾರ ಈ ಮಹದಿ ಮಹಮ್ಮದಿ ಏನಿದ್ದಾರೆ, ಇವರು ಸ್ಪೀಕರ್ಗೆ ಹಿರಿಯ ಸಲಹೆಗಾರರು. ಅವರೀಗ ಒಂದು ಕೌಂಟರನ್ನು ಕೊಟ್ಟಿರುವಂಥದ್ದು. ಇದೆಲ್ಲ ಬರೀ ಬೂಟಾಟಿಕೆ ಅಷ್ಟೇ. ಅಮೆರಿಕ ಹಿಂದ್ಗಡೆಗೆ ದಾಳಿಗೋಸ್ಕರ ಮತ್ತೆ ಪ್ಲ್ಯಾನನ್ನು ಮಾಡ್ತಾ ಇದೆ. ಆ ಪ್ಲ್ಯಾನಿನ ಭಾಗವಾಗಿ ಈಗ ಕದನ ವಿರಾಮವನ್ನು ವಿಸ್ತರಿಸುವಂಥದ್ದು. ಆ ಕಾರಣಕ್ಕೋಸ್ಕರ ವಿಸ್ತರಣೆ ಮಾಡಿದೆ ಕದನ ವಿರಾಮವನ್ನು. ಇರಾನ್ ಜೊತೆಗಿನ ಯುದ್ಧದ ಕದನ ವಿರಾಮ ವಿಸ್ತರಣೆಯ ಬಗ್ಗೆ ಇದು ಉದ್ದೇಶಪೂರ್ವಕ ಕದನ ವಿರಾಮ ವಿಸ್ತರಣೆ. ಇದು ಅನಿರೀಕ್ಷಿತ ದಾಳಿಗೆ ಟ್ರಂಪ್ ತೆಗೆದುಕೊಂಡಿರುವಂತಹ ಕಾಲಾವಕಾಶ ಅಥವಾ ಸಮಯಾವಕಾಶ. ಇದು ಇರಾನ್ನ ಮೇಲೆ ಮತ್ತೆ ದಾಳಿ ಮಾಡುವ ಉದ್ದೇಶವನ್ನು ಹೊಂದಿರುವಂತಹ ಕದನ ವಿರಾಮ ವಿಸ್ತರಣೆ ಅಂತ ಹೇಳಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಇರಾನ್ ಸ್ಪೀಕರ್ನ ಹಿರಿಯ ಸಲಹೆಗಾರರಾಗಿರುವಂತಹ ಮಹದಿ ಮಹಮ್ಮದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.